ನಮಸ್ಕಾರ ಪ್ರೀತಿಯ ಕುಟುಂಬಕ್ಕೆ, ಹೇಗಿದ್ದೀರಿ? ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲರ ಮೇಲೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಅನುಗ್ರಹ ಸದಾಕಾಲ ಇರಲಿ. ಸದಾಕಾಲ ರಾಯರು ಎಲ್ಲರನ್ನೂ ಕೂಡ ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ತುಂಬ ಜನಗಳಿಗೆ ಒಂದು ಆಸೆ ಏನಿರುತ್ತೆ ಅಂತ ಅಂದರೆ, ತುಂಬ ಜನಗಳಿಗೆ ಆಲ್ರೆಡಿ ರಾಯರು ಈಡೇರಿಸಿದ್ದಾರೆ. ಆದರೆ ಒಂದು ಕೋರಿಕೆ ಅಂತ ಆದರೂ ಕೂಡ ಅಂದ್ಕೊಳ್ಳಿ, ಒಂದು ನೋವು ಅಂತ ಆದರೂ ಕೂಡ ಅಂದ್ಕೊಳ್ಳಿ, ತುಂಬ ಜನಗಳು ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಂದ ಕೂಡ ಒಂದು ಆಸೆ ಏನಿರುತ್ತೆ ಅಂದರೆ, ರಾಯರು ನನ್ನ ಕನಸಲ್ಲಿ ಒಂದು ಸಲ ಆದರೂ ಕೂಡ ಬರಬಾರ್ದ, ಒಂದು ಸಲ ಕೂಡ ಬರ್ತಾ ಇಲ್ಲ, ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀನಿ, ರಾಯರು ನನ್ನ ಕನಸಲ್ಲಿ ಬರ್ತಾ ಇಲ್ಲ, ದಯವಿಟ್ಟು ರಾಯರು ಒಂದು ಸಲ ನನ್ನ ಕನಸಲ್ಲಿ ಬಂದರೆ ನನಗೆ ತೃಪ್ತಿ ಅಂತ ಅನಿಸುತ್ತೆ, ರಾಯರು ಯಾಕೆ ಬರ್ತಾ ಇಲ್ಲ ಅಂತ ತುಂಬ ಜನಗಳಿಗೆ ಒಂದು ಆಸೆನೂ ಇದೆ, ನೋವು ಇದೆ, ಕೂಗು ಇದೆ, ಕೊರಗು ಕೂಡ ಇದೆ. ಆದರೆ ಈ ಒಂದು ವಿಡಿಯೋನಲ್ಲಿ ನಾನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ರಾಯರು ನಿಮ್ಮ ಕನಸಲ್ಲಿ ಬರಬೇಕಂತ ಅಂದರೆ ನಾವು ಕೆಲವೊಂದು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ಜೊತೆಗೆ ಕೆಲವೊಂದನ್ನು ನಾವು ಪಾಲಿಸ್ಬೇಕಾಗತ್ತೆ. ಅದರಲ್ಲಿ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಯಾವುದೇ ಒಂದು ದೇವರಿಗಾಗಿರಲಿ ನಾವು ಅಥವಾ ಗುರುಗಳಿಗೆ ಆಗಿರಲಿ ನಾವು ಹತ್ತಿರ ಆಗಬೇಕಂತ ಅಂದರೆ ಅವರ ಜೊತೆಗೆ ನಾವು ಒಂದು ಉತ್ತಮವಾದಂಥ ಒಂದು ಬಾಂಧವ್ಯ ಅಂತ ಆದರೂ ಕೂಡ ಅಂದ್ಕೊಳ್ಳಿ, ಸ್ನೇಹ ಅಂತ ಆದರೂ ಕೂಡ ಅಂದ್ಕೊಳ್ಳಿ, ಅಥವಾ ಒಂದು ಭಕ್ತಿ ಮಾರ್ಗದಿಂದನೇ ನಾವು ದೇವರಿಗಾಗಲಿ ಗುರುಗಳಿಗಾಗಲಿ ಹತ್ತಿರ ಆಗೋಕ್ಕಾಗತ್ತೆ. ಅವರ ಮನಸ್ಸಿಗೆ ನಾವು ಇಷ್ಟ ಆಗಬೇಕಾಗತ್ತೆ. ಅಂದರೆ ನಿಮ್ಮ ಕನಸಲ್ಲಿ ರಾಯರು ಬರ್ತಾ ಇಲ್ಲ ಅಂತಂದರೆ ಅವ್ರ ಮನಸ್ಸಿಗೆ ನೀವು ಇಷ್ಟ ಆಗಿಲ್ಲ ಅಂತಲ್ಲ, ಆದರೆ ಕೆಲವೊಂದನ್ನು ನೀವು ಪಾಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ವಿಡಿಯೋನಲ್ಲಿ ಯಾವುದೇ ರೀತಿಯ ತಪ್ಪನ್ನು ಹುಡುಕಬೇಡಿ. ಬದಲಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ರಾಯರ ಆಶೀರ್ವಾದ ಇದೆ, ಪ್ರತಿಯೊಬ್ಬರು ಕೂಡ ರಾಯರಿಗೆ ಇಷ್ಟ ಆಗಿದ್ದೀರಾ. ಆದರೆ ನಾನು ಹೇಳುವಂಥದ್ದು ಏನಂದರೆ, ರಾಯರು ನಿಮ್ಮ ಕನಸಲ್ಲಿ ಬರಬೇಕಂತ ಅಂದರೆ ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಳಿ. ರಾಯರ ಜೊತೆಗೆ ನೀವು ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ ರೀತಿ ಮಾತಾಡೋದು? ಇವಾಗ ನಾನು ನಿಮ್ಮ ಜೊತೆಗೆ ಹೆಂಗೆ ಮಾತಾಡ್ತಿದ್ದೀನೋ, ಎಷ್ಟು ನಾನು ಒಂದು ಉತ್ಸಾಹದಿಂದ, ಎಷ್ಟು ನಾನು ನನ್ನ ಪ್ರೀತಿಯ ಕುಟುಂಬ ಅಂತ ಒಂದು ಬಾಂಧವ್ಯ ಬೆಳೆದ್ಬಿಟ್ಟಿದೆ. ಯಾಕಂತ ಅಂದರೆ ರಾಯರು ಕೊಟ್ಟಂಥ ಕುಟುಂಬ, ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರೋ, ಯಾರೇ ಆಗಿರಲಿ, ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದದಿಂದ ನೀವು ಸಿಕ್ಕಿದ್ದೀರಾ. ನಿಮ್ಮ ಆಶೀರ್ವಾದದಿಂದ ಇವತ್ತು ನಾನು ಒಂದು 4 ಮಾತನ್ನು ಆಡ್ತಾ ಇದ್ದೀನಿ ಅಂತ ಅಂದರೆ, ಆ ಪುಣ್ಯಾತ್ಮರು ಕೊಟ್ಟಂತಹ ಒಂದು ವರ ನನಗೆ. ಅದರಿಂದ ನೀವು ವಜ್ರಗಳ ಥರ ನನಗೆ ಸಿಕ್ಕಿದ್ದೀರಾ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ರಾಯರ ಜೊತೆಗೆ ನೀವು ಮನಸ್ಸು ಬಿಚ್ಚಿ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಯಾವ ರೀತಿ? ರಾಯರಿಗೆ ನೀವು ಎಲ್ಲ ಕಷ್ಟಗಳ ಜೊತೆಗೆ ರಾಯರಿಗೆ ಹೇಳಬೇಕು, ರಾಯರೇ, ನಿಮಗೆ ಗೊತ್ತಿಲ್ಲದಿರೋದಂತೂ ಏನಿಲ್ಲ, ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅಂದರೆ, ನೀವು ಅಂದಮೇಲೆ ನನ್ನ ಜೀವನದಲ್ಲಿ ಒಂದು ಉತ್ಸಾಹ ಮೂಡಿದೆ, ನಿಮ್ಮ ಮೇಲೆ ಒಂದು ನಂಬಿಕೆ ಮೂಡಿದೆ. ನನ್ನ ಜೀವನದಲ್ಲಿ ಏನೆಲ್ಲ ನಡೀತು, ಯಾರ್ಯಾರೋ ಬಂದರು, ಏನೇನೋ ಆಯಿತು, ಏನೇನೋ ನಡೆದೋಯ್ತು ನನ್ನ ಜೀವನದಲ್ಲಿ. ಯಾವತ್ತೋ ಹೋಗಬೇಕಾಗಿತ್ತು ನನ್ನ ಮಣ್ಣಲ್ಲಿ ಕೂಡ, ಆದರೆ ನನ್ನ ಜೀವನದಲ್ಲಿ ನೀವು ತಂದೆ ತಾಯಿಯಾಗಿ, ಬಂಧು ಬಳಗ ಆಗಿ, ನೊಂದವರ ಕಣ್ಣೀರನ್ನು ಒರೆಸುವಂತಹ ಕಲಿಯುಗದ ಕಾಮಧೇನು ಆಗಿ ನನ್ನ ಜೀವನದಲ್ಲಿ ಬಂದುಬಿಟ್ರೆ ನನ್ನಪ್ಪ, ಎಷ್ಟು ನನಗೆ ಹತ್ರ ಆಗಿದ್ದೀರಾ ಅಂತ ಅಂದರೆ, ಇವತ್ತು ನಿಮ್ಮ ಫೋಟೋವನ್ನು ನೋಡಲಿಲ್ಲ ಅಂದರೂ ಕೂಡ, ರಾಯರೇ ಅಂತ ನಿಮ್ಮ ನಾಮಸ್ಮರಣೆಯನ್ನು ಮಾಡಿಲ್ಲ ಅಂದರೂ ಕೂಡ ನನಗೆ ಮನಸ್ಸಿಗೆ ಏನೋ ಒಂದು ರೀತಿ ದುಃಖ ಆಗ್ಬಿಡುತ್ತೆ. ಅಷ್ಟು ನೀವು ಹತ್ರ ಆಗ್ಬಿಟ್ಟಿದ್ದೀರಾ ಅಂತ ರಾಯರ ಒಂದು ಫೋಟೋ ಮುಂದೆ ಆಗಲಿ, ಅಥವಾ ರಾಯರ ಮಠಕ್ಕೆ ಹೋದಾಗ ಆಗಲಿ, ಅವರ ಬೃಂದಾವನದ ಮುಂದೆ ಕೂತ್ಕೊಂಡಾಗಲಿ, ರಾಯರ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಯಾರೋ ನೋಡ್ತಾ ಇದ್ದಾರೆ ಅಥವಾ ಯಾರೋ ಏನೋ ಅನ್ಕೊತಾರೆ ಅಂದ್ಬಿಟ್ಟು 5 ನಿಮಿಷ ಪಟ ಮನಸ್ಸಲ್ಲಿರೋದನ್ನ ಕೇಳ್ಕೊಂಬಿಟ್ಟು, ಒಳ್ಳೇದು ಮಾಡಿಬಿಡಿ ರಾಯರೇ, ಕಾಪಾಡಿ ರಾಯರೇ, ಈ ಥರ ನೋವಿದೆ ನನ್ನಪ್ಪ, ನಿಮ್ಮ ಕರುಣೆ ಇರಲಿ, ಹಿಂಗೆ ಎದ್ದು ಬರಬೇಡಿ. ರಾಯರ ಜೊತೆಗೆ ಒಂದು ಯಾವ ರೀತಿ ಮಾತಾಡಬೇಕಂತ ಅಂದರೆ, ಒಂದು ಅವಕಾಶ ಸಿಕ್ಬಿಟ್ಟಿದೆ, ರಾಯರು ನನಗೆ ಸಿಕ್ಬಿಟ್ಟಿದ್ದಾರೆ ಅಂತ ಮನಸ್ಸು ಬಿಚ್ಚಿ ಒಂದು 5 ನಿಮಿಷ ರಾಯರ ಜೊತೆಗೆ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ. ರಾತ್ರಿ ಹೊತ್ತು ಮಲಗೋ ಸಮಯದಲ್ಲಿ ಒಂದು 5 ನಿಮಿಷ, ಒಂದು 11 ಸಲ ಆಗಲಿ, 21 ಸಲ ಆಗಲಿ, 51 ಸಲ ಆಗಲಿ, 101 ಸಲ ಆಗಲಿ ರಾಯರ ಒಂದು ನಾಮಸ್ಮರಣೆಯನ್ನು ಮಾಡಿ. ಶ್ರೀರಾಘವೇಂದ್ರ ಜಯ ರಾಘವೇಂದ್ರ, ಶ್ರೀರಾಘವೇಂದ್ರ ಜಯ ರಾಘವೇಂದ್ರ, ಪೂಜ್ಯರೇ ಕಾಪಾಡಿ ನನ್ನಪ್ಪ, ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಅಂತ ರಾಯರೇ 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 ಅಂದ್ಕೊಂಡು ನೀವು ರಾತ್ರಿ ಮಲಗಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ಉಸಿರಲ್ಲಿ ರಾಯರು ಬೆರ್ತೋಗ್ಬಿಟ್ಟಿದ್ದಾರೆ. ರಾಯರು ಬೆರ್ತೋಗ್ಬಿಡ್ತಾರೆ ಕೂಡ, ಬೆರ್ತೋಗ್ಬಿಡ್ತಾರೆ ಕೂಡ. ಪ್ರತಿದಿನ ಇದನ್ನು ನೀವು ಮಾಡೋದ್ರಿಂದ ಹೆಂಗಾಗುತ್ತಂತ ಅಂದರೆ, ರಾತ್ರಿ ನಾವು ಏನನ್ನು ತುಂಬ ನೆನೆಸ್ಕೊಂಡು, ಏನನ್ನು ಯೋಚನೆ ಮಾಡ್ಕೊಂಡು ಮಲಗಿರ್ತೀವೋ ಅದೇ ನಮ್ಮ ಕನಸಲ್ಲಿ ಬರುವಂಥದ್ದಾಗಿರುತ್ತೆ. ಅದು ರಾಯರೇ ಆಗಿರಲಿ. ರಾಯರನ್ನೇ ನೆನೆಸ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನೇ ನೋವಿರಲಿ, ಏನೇ ಕಷ್ಟ ಇರಲಿ, ಏನೇ ಇರಲಿ, ಎಲ್ಲವನ್ನೂ ಬಿಟ್ಟು ಫಸ್ಟ್ ಏನು ಮಾಡಿ ಅಂತಂದರೆ, ರಾಯರೇ ರಾಯರೇ ಶ್ರೀರಾಘವೇಂದ್ರ ಗುರು ರಾಘವೇಂದ್ರ ಜಯ ರಾಘವೇಂದ್ರ, ಶ್ರೀರಾಘವೇಂದ್ರ ಗುರು ರಾಘವೇಂದ್ರ ಜಯ ರಾಘವೇಂದ್ರ,
ನನ್ನಪ್ಪ ನೀವಿದ್ದೀರಾ ನನಗೆ ಗೊತ್ತು, ನಿಮ್ಮ ಆಶೀರ್ವಾದ ಇರಲಿ, ದಯವಿಟ್ಟು ಒಂದು ಸಲ ಕನಸಲ್ಲಿ ಬಂದು ನನ್ನ ಜೀವನಕ್ಕೆ ಏನೋ ಒಂದು ದಾರಿ ಕೊಡಿ ನನ್ನಪ್ಪ. ಎಲ್ರಿಗೂ ಕೊಡ್ತಾ ಇದ್ದೀರಾ, ನನಗೆ ಯಾಕೆ ಕೊಡ್ತಾ ಇಲ್ಲ? ಅವ್ರು ಬಂದರು ಅದು ಒಳ್ಳೇದಾಯಿತು ಇದು ಒಳ್ಳೇದಾಯಿತು ಅಂತಾರೆ, ಇನ್ನೊಬ್ರು ಬಂದು ಏನೋ ಒಳ್ಳೇದಾಯಿತು ಅಂತಾರೆ. ನನಗೆ ಅವ್ರ ಮುಂದೆ ರಾಯರು ನನಗೆ ಒಳ್ಳೇದು ಮಾಡಿಲ್ಲ ಅಂತ ಕೂಡ ಹೇಳ್ಕೊಳಕ್ಕಾಗ್ತಾಯಿಲ್ಲ, ರಾಯರು ನನಗೆ ಇನ್ನೂ ಏನು ದಾರಿ ತೋರಿಸ್ತಾ ಇಲ್ಲ ಅಂತ ಕೂಡ ಹೇಳೋಕ್ಕಾಗ್ತಾಯಿಲ್ಲ. ತುಂಬ ನೋವಿದೆ ತಂದೆ, ದಯವಿಟ್ಟು ಕೂಡ ನನ್ನಪ್ಪ ನನಗೂ ಕೂಡ ದರ್ಶನ ಕೊಡಿ. ನಾನು ಪಾಪ ಮಾಡಿದ್ದೀನಾ? ನಿಮ್ಮ ಮಗ ಅಲ್ವಾ, ನಿಮ್ಮ ಮಗಳಲ್ವಾ, ನಿಮ್ಮ ಮಗು ಅಲ್ವಾ ನಾನು ಅಂತ ರಾಯರ ಹತ್ರ ಇದೊಂದು ಮುಗ್ಧತೆಯ ಹಠ ಅಂತಾದರೂ ಕೂಡ ಅಂದ್ಕೊಳ್ಳಿ, ಏನೇ ಅಂದ್ಕೊಳ್ಳಿ. ರಾಯರ ಹತ್ರ ನಾನು ಹೇಳೋದೇನಂತ ಅಂದರೆ, ಒಂದು ನನ್ನ ತಂದೆ ಅಪ್ಪ, ಅವ್ರ ಹತ್ರ ಎಲ್ಲ ಕೂಡ ಮನಸ್ಸು ಬಿಚ್ಚಿ ಮಾತಾಡಿ, ಬೇರೆಯವ್ರು ಏನು ಅನ್ಕೊತಾರೋ ಅನ್ನೋದು ಬೇಡ. ಈಗ ನನ್ನ ಸುತ್ತಮುತ್ತ ಸ್ನೇಹಿತರು ಹೆಂಗಾಗಿದೆ ಅಂದರೆ, ನಾನು ರಾಯರ ಜೊತೆಗೆ ಮಾತಾಡ್ತಿರ್ತೀನಲ್ವ, ನನಗೇನೇ ಆದರೂ ಕೂಡ ಕಷ್ಟ ಸುಖ ನೋವು ಏನೇ ಆದರೂ ಕೂಡ ರಾಯರ ಹತ್ರ ನಾನು ಮಾತಾಡ್ತಿರ್ತೀನಿ ನೋಡಿ. ಅವಾಗ ನನಗೆ ಕೆಲವ್ರು ಅಂತ ಏನು ರಾಯರ ಮುಂದೆ ಕೂತ್ಕೊಂಡು ಫೋಟೋ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದಾನಂತ. ಬಟ್ ಬರ್ತಾ ಬರ್ತಾ ಅವರಿಗೆ ಅದರ ಶಕ್ತಿ ಏನನ್ನೋದು ಗೊತ್ತಾಗಿ ಈಗ ಪ್ರತಿಯೊಬ್ಬರು ಕೂಡ ನನಗೆ ಪರಿಚಯ ಇರುವಂಥವ್ರು ಆತ್ಮೀಯರು ಪ್ರತಿಯೊಬ್ಬರು ಕೂಡ ರಾತ್ರಿ ರಾಯರನ್ನ ನೆನೆಸ್ಕೊಂಡು, ಅಂದರೆ ರಾಯರನ್ನ ಮರ್ತೋದವ್ರನ್ನ ನಾವು ನೆನೆಸ್ಕೋಬೇಕು, ಬಟ್ ರಾಯರನ್ನ ಮನಸ್ಸಲ್ಲಿ ಬೆರ್ತೋಗಿದ್ದಾರೆ. ಬದಲಾಗಿ ನಾನು ಹೇಳೋದೇನಂತ ಅಂದರೆ, ಅವರ ನಾಮಸ್ಮರಣೆನ ಶ್ರೀರಾಘವೇಂದ್ರ ಗುರುರಾಘವೇಂದ್ರ ಜಯರಾಘವೇಂದ್ರ ಅಥವಾ ಶ್ರೀರಾಘವೇಂದ್ರ ಜಯರಾಘವೇಂದ್ರ ಗುರುರಾಘವೇಂದ್ರ ಈ ಥರ ಅವರ ನಾಮಸ್ಮರಣೆನ ಖುಷಿಯಿಂದ ಮಾಡಬೇಕು. ಹೆಂಗೆ ನೀವು ಕೆಲವೊಂದು ಚಿತ್ರಗಳಲ್ಲಿ ನೋಡಿರ್ತೀರ, ನಾರಾಯಣ ನಾರಾಯಣ ಅಂತಿರ್ತಾರೆ. ಹಂಗೆ ನೀವು ರಾಯರೇ ಅಂತ ಹೋದರೆ ನಿಮ್ಮಲ್ಲಿ ರಾಯರು ಬೆರ್ತೋಗಿ ಕನಸಲ್ಲಿ ಬರೋದು ಮಾತ್ರ ಅಲ್ಲ, ನಿಮ್ಮ ಜೀವನಕ್ಕೆ ಏನು ದಾರಿನ ತಂದು ಕೊಡಬೇಕು ಅವ್ರು ತಂದು ಕೊಡ್ತಾರೆ. ಯಾಕಂದರೆ ಅವ್ರ ಸಂಪೂರ್ಣ ಆಶೀರ್ವಾದ ಅನುಗ್ರಹ ತಮ್ಮೆಲ್ಲರ ಮೇಲೂ ಕೂಡ ಇದೆ. ಸುಮ್ಮನೆ ಹೇಳ್ತಾ ಇಲ್ಲ, ತಮ್ಮೆಲ್ಲರ ಮೇಲೂ ಕೂಡ ಸತ್ಯವಾಗ್ಲೂ ಇದೆ. ಆದರೆ ಮತ್ತಿಷ್ಟು ರಾಯರ ಜೊತೆಗೆ ಒಂದು ಕ್ಲೋಸ್ ಆಗಿ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನೇ ನಾನು ಹೇಳುವಂಥದ್ದು. ತುಂಬ ಮುಗ್ಧ ಮನಸ್ಸಿನವ್ರು ರಾಯರು, ತುಂಬ ಮುಗ್ಧ ಮನಸ್ಸಿನವರು. ಎಷ್ಟು ಸೂಕ್ಷ್ಮವಾಗಿ ಅವರು ನಿಮ್ಮ ಮಾತುಗಳನ್ನಾಗಲಿ ನೀವು ಮಾತಾಡೋ ರೀತಿ ಮೇಲೆ ಹೋಗ್ಬಿಡುತ್ತೆ. ತುಂಬ ಅವ್ರ ಹತ್ರ ಹೆಂಗಂದರೆ, ನನ್ನ ತಂದೆ ಇದ್ದಾರಲ್ಲಪ್ಪ, ಅವ್ರ ಹತ್ರ ಹೇಳ್ಕೊತಿದ್ದೀನಂತ ಶಾಂತ ಸ್ವಭಾವದಿಂದ ಅವ್ರ ಹತ್ರ ಕೋಪದಲ್ಲಿ ರೇಗಾಡ್ಕೊಂಡಾಗಲಿ ಅಥವಾ ತುಂಬ ಕಣ್ಣೀರು ಹಾಕ್ಕೊಂಡಾಗಲಿ, ದುಃಖ ಆಗುತ್ತೆ ಕಣ್ಣೀರು ಹಾಕ್ತೀರಾ ಹಾಕಿ. ನಾನು ಹೇಳ್ತಿರೋದೇನೆಂದರೆ, ಕಣ್ಣೀರು ಹಾಕಬೇಡಿ ಅಂತಲ್ಲ, ಅವ್ರ ಹತ್ರ ಕೋಪದಲ್ಲಿ ಮಾತಾಡಬೇಡಿ ಅಂತಲ್ಲ, ಬಟ್ ನಿಮ್ಮ ಮನಸ್ಸಿನ ನೋವನ್ನು ಅವ್ರಿಗೆ ಹೇಳ್ಕೊಬೇಕಾದ್ರೆ ತುಂಬ ಶಾಂತ ಸ್ವಭಾವದಿಂದ ಹೇಳ್ಕೊಳ್ಳಿ. ನಾನು ಹೇಳ್ತಾ ಇಲ್ವಾ, ನೋವನ್ನೇ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ರಾಯರೇ, ನನಗೆ ಯಾಕಪ್ಪ ಒಳ್ಳೇದು ಮಾಡ್ತಾಯಿಲ್ಲ, ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಿಲ್ಲ ತಂದೆ, ಎಷ್ಟು ನೊಂದಿದ್ದೀನಿ, ಎಷ್ಟು ಬೆಂದಿದ್ದೀನಿ, ನಿನ್ನ ಮಗು ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನಿಮ್ಗೆ ಗೊತ್ತಲ್ಲ ತಂದೆ. ಯಾಕೆ ತಂದೆ ನನ್ನ ಕಾಯಿಸ್ತಾ ಇದ್ದೀರಾ? ಜೀವಂತ ಶವವಾಗಿ ಬದುಕ್ತಾ ಇದ್ದೀನಿ ತಂದೆ, ನನ್ನ ನೋವು ಗೊತ್ತಲ್ವಾ ನಿಮಗೆ? ಗೊತ್ತು ತಾನೇ? ಯಾಕೆ ನನಗೆ ಒಳ್ಳೇದು ಮಾಡ್ತಾ ಇಲ್ಲ? ನನ್ನ ನೋವು ಏನಂತ ಗೊತ್ತು ತಾನೇ ರಾಯರೇ? ನಿಮ್ಮನ್ನು ಬಿಟ್ಟರೆ ಯಾರು ತಂದೆ ಇದ್ದಾರೆ ನನಗೆ? ಯಾವತ್ತೋ ಹೋಗ್ತಾ ಇದೆ, ನೀವು ಇದ್ದೀರ ಅಂತ ತಾನೇ ನೀವೇ ಉಳಿಸ್ಕೊಂಡಿದ್ದೀರಿ ಅಂತ ಅಂದರೆ ನನ್ನ ಜೀವನಕ್ಕೆ ಅರ್ಥ ಕೂಡ ನೀವೇ ತಾನೇ ತಂದು ಕೊಡಬೇಕು ನನ್ನಪ್ಪ. ದಯವಿಟ್ಟು ಕಾಪಾಡು ನನ್ನಪ್ಪ. ಯಾರಿದ್ದಾರೆ ತಂದೆ ನನಗೆ? ಯಾರಿದ್ದಾರೆ ನಿಮ್ಮನ್ನು ಬಿಟ್ಟರೆ? ನೀವೇ ಸರ್ವಸ್ವ ಅಂತ ನಂಬಿದ್ದೀನಿ. ಜಗತ್ತು ನನ್ನ ಹೆಂಗಾರ ನೋಡಲಿ, ಜಗತ್ತು ನನ್ನ ಬಗ್ಗೆ ಏನಾದರೂ ಮಾತಾಡಲಿ, ಬಟ್ ನನಗೆ ನೀವೇ ಜಗತ್ತು ತಂದೆ, ನೀವೇ ಸರ್ವಸ್ವ ತಂದೆ. ಆದರೆ ನಂದು ಒಂದೇ ಕೋರಿಕೆ ತಂದೆ, ಯಾರೆಲ್ಲ ನನಗೆ ಹಿಂಗೆ ನೋಡ್ತಾ ಇದ್ದಾರೋ, ಏನೆಲ್ಲ ನನ್ನ ಜೀವನ ಸರಿ ಹೋಗಲ್ಲ ಅನ್ಕೊತಾ ಇದ್ದಾರೋ, ನನ್ನ ಜೀವನದಲ್ಲಿ ಹಿಂಗಾಗಿದ್ದೇ ಒಳ್ಳೇದಂತ ಅನ್ಕೊತಾ ಇದ್ದಾರೋ, ಅವ್ರ ಮುಂದೆ ಒಂದಿನ ಆದರೂ ಕೂಡ ನಿನ್ನ ರಾಯರು ನಿನ್ನ ಕೈ ಹಿಡಿದ್ರು ಗೆದ್ದುಬಿಟ್ಟೆ ಅನ್ನೋ ರೀತಿ ಗೆಲ್ಲಿಸಿ ನನ್ನಪ್ಪ, ಗೆಲ್ಲಿಸಿ ಉಳಿಸಿ ನನಗೆ ಒಂದು ಜೀವನ ಕೊಟ್ಟು ಕಾಪಾಡಿ, ನನ್ನ ಜೀವನಕ್ಕೆ ದಾರಿ ದೀಪ ದಿಕ್ಕು ಎಲ್ಲನೂ ನೀವೇ ತಂದೆ ಅಂತ ಶಾಂತ ಸ್ವಭಾವದಿಂದ ರಾಯರಲ್ಲಿ ಕಣ್ಣೀರು ಬರುತ್ತಾ ನಿಧಾನ ಕಣ್ಣೀರು ಹಾಕ್ಕೊಂಡೇ ಹೇಳ್ಕೊಳ್ಳಿ. ಒಂದು ಸತ್ಯ ಹೇಳ್ತೀನಿ, ರಾಯರು ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಲ್ಲ. ಇವತ್ತು ನಾನು ಈ ಮಾತುಗಳನ್ನ ಹೇಳ್ತೀನಂತ ಕೂಡ ಅವ್ರ ಸಾಕ್ಷಿಯಾಗಿ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ, ನಿಮ್ಮ ಜೊತೆಗೆ ಮಾತಾಡಬೇಕಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೆ. ಬಟ್ ನನಗೆ ಏನು ಹೇಳಬೇಕಂತ, ಏನು ಮಾತಾಡಬೇಕಂತ, ಎದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ರಾಯರ ಆಶೀರ್ವಾದದಿಂದ ಅಷ್ಟು ಹತ್ರ ಇದ್ದಾರೆ, ಅಷ್ಟು ಅವ್ರ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡಿ ನಿಜ ಹೇಳ್ತೀನಿ, ನನಗೆ ಕಣ್ಣೀರು ಬಂದುಬಿಡುತ್ತೇನೋ ಗೊತ್ತಿಲ್ಲ. ಬಟ್ ರಾಯರ ಋಣವನ್ನು ನಾವು ಯಾವ ಜನ್ಮದಲ್ಲೂ ಕೂಡ ತೀರ್ಸೋಕ್ಕಾಗೋದಿಲ್ಲ, ಸತ್ಯವಾಗ್ಲೂ ತೀರ್ಸೋಕ್ಕಾಗೋದಿಲ್ಲ. ಆ ಪೂಜ್ಯರು ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ತಕ್ಕಂಗೆ ನಾನಂತೂ ಅಲ್ವೇ ಅಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಗುಣಕ್ಕೆ, ಅವ್ರು ಕೊಟ್ಟಂಥ ಕರುಣೆಗೆ, ಅವ್ರು ನನಗೆ ನಿಂತಂಥ ಶಕ್ತಿಯಾಗಿ ನಿಂತಂಥ ದಾರಿಗಳಿಗೆ ನಿಜವಾಗ್ಲೂ ಕೂಡ ನನಗೆ ಅಷ್ಟೊಂದು ಯೋಗ್ಯತೆ ಖಂಡಿತ ಇಲ್ಲ. ಬಟ್ ನನ್ನ ಜೊತೆಗೆ ರಾಯರು ಇದ್ದಾರಲ್ಲ, ಅದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಆದರೆ ಯಾವ ಜನ್ಮದಲ್ಲೂ ಕೂಡ
ಗುರು ರಾಘವೇಂದ್ರ ಪ್ರಭುಗಳ ಆಶೀರ್ವಾದವನ್ನು ಕಳ್ಕೊಳ್ಳೋಕ್ಕೂ ಕೂಡ ಇಷ್ಟಪಡೋದಿಲ್ಲ. ಯಾವ ಜನ್ಮದಲ್ಲೂ ಕೂಡ ಅವರ ಋಣವನ್ನು ನಾನು ತೀರ್ಸೋಕ್ಕಂತೂ ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ. ಇದು ರಾಯರಿರೋದು ಸತ್ಯ. ಅಷ್ಟು ಹತ್ತಿರ ಆಗಿ ಅಷ್ಟು ಒಳ್ಳೇದನ್ನ ಮಾಡಿ ಹೇಳ್ತಾ ಇದ್ದೀನಲ್ಲ, ಹೇಳಿಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ತಾಯಿ ತನ್ನ ಮಗುಗೆ ಹೆಂಗೆ ಮಡ್ಲಲ್ಲಿ ಮಲಸ್ಕೊಂಡು ಸಮಾಧಾನ ಮಾಡ್ತಾಳೋ ಅಷ್ಟು ಹತ್ತಿರ ನಿಂತು ನನ್ನ ಕಾಪಾಡ್ತಾ ಇದ್ದಾರೆ. ದಾರಿಗೆ ದೀಪ ಆಗಿ ನಿಂತಿದ್ದಾರೆ, ಬೆನ್ಗಾವಲಾಗಿ ನಿಂತಿದ್ದಾರೆ, ಧೈರ್ಯವಾಗಿ ನಿಂತಿದ್ದಾರೆ. ಎಷ್ಟೋ ಸಲ ನನಗೆ ಗೊತ್ತಿರುತ್ತಲ್ವ, ಯಾವಾಗೋ ನಾನು ಹೋಗಬೇಕಿತ್ತು, ಬಟ್ ಇಲ್ಲಿವರೆಗೂ ಕೂಡ ಕಾಪಾಡಿ ನಿಜ ಹೇಳ್ತೀನಲ್ಲ, ನಾನು ಅಷ್ಟು ಒಳ್ಳೆಯನಂತ ಹೇಳ್ಕೊಳ್ಳಲ್ಲ ಯಾವತ್ತೂ ಕೂಡ. ನಿಜವಾಗ್ಲೂ ಕೂಡ ಆ ಪೂಜ್ಯರ ಆಶೀರ್ವಾದ ಸಿಕ್ಕಿರೋದೇ ನನ್ನ ಪುಣ್ಯ. ನಿಜವಾಗ್ಲೂ ಹೇಳ್ತೀನಿ, ನಂಬಿ ರಾಯರನ್ನ ಸಂಪೂರ್ಣವಾಗಿ ನಂಬಿ, ಒಳ್ಳೆ ಮನಸ್ಸಿದೆ ನಿಮ್ಮಲ್ಲಿ, ದುಃಖಗಳನ್ನ ಮನಸ್ಸು ಬಿಚ್ಚಿ ರಾಯರಲ್ಲಿ ಮಾತಾಡಿ ಹೇಳ್ಕೊಳ್ಳಿ. ಅವ್ರ ಜೊತೆಗೆ ಕ್ಲೋಸಾಗಿ ಮೂವ್ ಆಗಿ ಹೇಳ್ಕೊಳ್ಳಿ. ರಾಯರು ಖಂಡಿತ ಸ್ಪಂದಿಸ್ತಾರೆ ಇವರೇ. ನೀವು ಮನೇಲಿ ಕುಂತು ಪ್ರಾರ್ಥನೆ ಮಾಡಿದರು, ನಿಮ್ಮ ಮನಸ್ಸಲ್ಲಿ ಏನೇ ನೋವಿರಲಿ, ಕಷ್ಟ ಇರಲಿ, ಜೀವನದಲ್ಲಿ ಎಲ್ಲವನ್ನು ಕೂಡ ಒಂದೊಂದಾಗಿ ಕ್ರಮೇಣವಾಗಿ ತೆಗೆದು ಕೂಡ ಹಾಕ್ತಾರೆ. ನಿಮ್ಮ ಬದುಕು ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಡ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರಿಲ್ಲ ಅಂದರೂ ಕೂಡ ನಿಮ್ಮ ಹಣೆ ಬರನೇ ಇಷ್ಟ ಅಂತ ನೋಡಿದವ್ರನ್ನೂ ಕೂಡ ಅವ್ರ ಮುಂದೆ ತುಂಬ ಚೆನ್ನಾಗಿಡ್ತಾರೆ. ಯಾರಿಲ್ಲ ಅಂದವ್ರಿಗೆ ರಾಯರೇ ದಿಕ್ಕಾಗಿ ಕಾಪಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಕೆಲವರು ತುಂಬ ಕಣ್ಣೀರು ಹಾಕ್ತಾಯಿದ್ದೀರ, ದಯವಿಟ್ಟು ಕಣ್ಣೀರು ಹಾಕಬೇಡಿ. ರಾಯರಿದ್ದಾರೆ, ಪೂಜ್ಯರನ್ನ ನಂಬಿದ್ದೀರಿ, ಪುಣ್ಯಾತ್ಮರನ್ನ ನಂಬಿದ್ದೀರಿ ಅಂತ ಅಂದರೆ ಕಲಿಯುಗದ ಕಾಮಧೇನು ಆಗಿ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಮನೆಗೆ ಮನಸ್ಸಿಗೆ ಒಂದು ರಾಯರು ಕಾಪಾಡ್ತಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ. ನನ್ನ ಪ್ರೀತಿಯ ಕುಟುಂಬ ನೀವು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.